12th ಮಾರ್ಚ್ ಇಂದು ಯೇಸು ನಿಮ್ಮನ್ನು ನೋಡಿ ಹೇಳುವ ಮಾತೇನೆಂದರೆ, ಬೆಳಕು. ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹೀಗಬೇಡ. ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿದ್ದನು ಎಂದು ಮೀಗ 7ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳಲಾಗಿದೆ. ನೀವೇನಂತಿದ್ದೀರಾ? ಒಂದ್ಸತಿ ಒಬ್ಬ ಕೆಳಗೆ ಬಿದ್ದರೆ ಬಿದ್ದಿದ್ದಷ್ಟೇನಾ? ಯಾರು ಅವನ್ನ ಎತ್ತಕ್ಕಿಲ್ವಾ? ಇಲ್ಲ, ಹಾಗಲ್ಲ. ನಮಗೋಸ್ಕರ ಒಬ್ಬರಿದ್ದಾರೆ, ಅವರ ಹೆಸರು ಯೇಸು. ಅವರು ಯಾರೇ ಎಷ್ಟು ಕೆಳಗೆ ಬಿದ್ದರು ಅವರು ತಮ್ಮ ಕೈಯಿಂದ ನಮ್ಮನ್ನು ಎತ್ತುತ್ತಾರೆ. ಯಾಕಂದರೆ ಅವರ ಪ್ರೀತಿ ನಮ್ಮ ಮೇಲೆ ಒಂದು ಚೂರು ಕೂಡ ಕಡಿಮೆ ಆಗುವುದಿಲ್ಲ. ಸೊ ನೀವು ಎಷ್ಟೇ ಪಾಪ ಮಾಡಿದರೂ ಸರಿ, ದೂರ ಹೋಗಬೇಡಿ, ಯೇಸು ಹತ್ರ ಬನ್ನಿ. ಖಂಡಿತವಾಗ್ಲೂ ಅವ್ರು ನಿಮ್ಮನ್ನು ಕ್ಷಮಿಸಿ ನಿಮ್ಮನ್ನು ಉನ್ನತದಲ್ಲಿ ಇರಿಸುತ್ತಾರೆ. ನೀವು ಎಷ್ಟೇ ಪಾಪ ಮಾಡಿದರೂ ಪರವಾಗಿಲ್ಲ, ಯೇಸು ಹತ್ರ ಬನ್ನಿ. ನೀವು ಯೇಸು ಸಮ್ಮುಖ ಬಿಟ್ಟು ದೂರ ಹೋದರೆ ನೀವು ಆ ಪಾಪಕ್ಕೆ ಗುಲಾಮರಾಗ್ತೀರಿ. ಆದರೆ ಯೇಸು ಹತ್ರ ಬರುವಾಗ ನಿಮಗೆ ಆತನು ಬಿಡುಗಡೆ ಮಾಡಿ ನಿಮ್ಮನಿಗೆ ಸಮಾಧಾನ ಸಂತೋಷವನ್ನು ನೀಡುತ್ತಾನೆ. ಬೈ ವರ್ಡ್ಸ್ ವಿತ್ ಜಬರಾಜ್, ಹ್ಯಾವ್ ಅ ಹೋಪ್ಫುಲ್ ಡೇ.